ವಾಪಸ್ ಬಂದಾಗ ನಮ್ಮ ಊರಿನಿದ್ದ ಕೆಲವರು ನನ್ನನ್ನು ರಿಸೀವ್ ಮಾಡ್ಲಿಕ್ಕೆ ಬಂದಿದ್ರು ಅಷ್ಟೇ. ನಾರ್ಮಲಿ US ಹೋದಾಗ ಅದು ಬಂದಾಗ ಕಳಿಸ್ಕೊಡ್ಲಿಕ್ಕೆ ಏರ್ಪೋರ್ಟಿಗೆ ಬಂದು ಹೋಗೋಂಥ ಸಂಬಂಧಿಕರು ಪರಿಚಯದವರು ಇದ್ದಾರೆ. ಅವ್ರು ಬಂದಾಗ ಸುಮ್ಮನೆ ಅದು ಮಾತಾಡ್ತಾ ಇದ್ದಾಗ ಹೇಗಿದೆ ಜೀವನ ಅಂತ ಕೇಳ್ಕೊಂಡ್ವಿ. ಅವಾಗ ಏನು ಮಾಡೋಕ್ಕಾಗತ್ತಪ್ಪ, ನಮ್ಮ ಜೀವನ ಇದ್ದಿದ್ದೆ, ನಿಮ್ಮ ಮಾತ್ರ ಚೆನ್ನಾಗಿದೆಯಲ್ಲ, ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಸಂಬಳ ತೊಗೊಂಡು ನೀವು ಚೆನ್ನಾಗಿದ್ದೀರಿ, ಬಟ್ ನಮ್ಮ ಕಷ್ಟ ಇದ್ದಿದ್ದೇ ನ್ಯಾಚುರಲ್, ಏನು ಮಾಡೋಕ್ಕಲ್ಲ, ಅಟ್ಲೀಸ್ಟ್ ನಿಮ್ಮ ಎಜುಕೇಷನ್ ನಿಮ್ಮನ್ನು ಒಂದು ಒಳ್ಳೆ ಸ್ಥಾನದಲ್ಲಿ ಇರಿಸಿದೆ, ಭಾಳ ಸಂತೋಷ ಅಂತಂದರು. ನಾನು ಕೇಳಿದೆ, ಏನು ನಿಮ್ಮ ಸಮಸ್ಯೆ, ಹೇಗೆ ಏನು ಮಾಡ್ಬೋದು ಅದಕ್ಕೆ ಅಂತ. ಏನು ಮಾಡೋಕ್ಕಾಗತ್ತಪ್ಪ, ನಮ್ಮ ದಿನ ಸಮಸ್ಯೆಗಳು ಇದ್ದಿದ್ದೆ, ನಾವು ಒಂದು ಪಾಣಿ ಬೇಕು ಅಂದರೆ ಒಂದು ಲಂಚ ಕೊಡಬೇಕು, ಒಂದು ಸಣ್ಣ ಕೆಲಸ ಆಗಬೇಕು ಅಂತಂದರೆ ಓಡಾಡಬೇಕು, ನಮ್ಮ ಕಷ್ಟ ಇದ್ದಿದ್ದೆ, ಏನು ಮಾಡೋಕ್ಕಾಗಲ್ಲ. ಈ ಬೇರೆ ಚುನಾವಣೆ ಬೇರೆ ಬರ್ತಾ ಇದೆ, ಯಾರು ಬರ್ತಾ ಇದಾರೋ ಗೊತ್ತಿಲ್ಲ, ನೋಡೋಣ, ಯಾರು ಬಂದರೂ ನಮ್ಮ ಕಷ್ಟಗಳು ಇದ್ದಿದ್ದೆ ಅಲ್ವಾ, ನಾವೊಂದು ಅನುಭವಿಸ್ಬೇಕು ಅನ್ನುವ ಒಂದು ನಿರಾಶೆದಾಯಕ ಮಾತುಗಳನ್ನ ಆಡಿದರು. ನಾನು ಕೇಳಿದೆ, ಏನು ಚುನಾವಣೆ ಇದು ಅಂತಂದು. ಹೌದು, ಎಲ್ಲಿ ಪಾರ್ಲಿಮೆಂಟ್ ಚುನಾವಣೆ ಬರ್ತಾ ಇದೆ ಅಂತ ಹೇಳಿದರು. ನಾನು ಕೇಳಿದೆ, ಏನಿದು ಈ ಪಾರ್ಲಿಮೆಂಟ್ ಚುನಾವಣೆ ಅಂದ್ರೆ ವಿಧಾನಸಭಾ ಚುನಾವಣೆ ಅಂದ್ರೆ ಏನು ವ್ಯತ್ಯಾಸ ಇದೆ, MP ಮತ್ತು MLA ಏನು ವ್ಯತ್ಯಾಸ ಅಂತ ಕೇಳಿದೆ. ಅವರು ಹೇಳಿದರು ಈ ಥರ ಅಂತ ಅವರ ಒಂದು ತಿಳುವಳಿಕೆ. ಅವತ್ತು ರಾತ್ರಿ ನಾನು ನನ್ನ ಇಂಟರ್ನೆಟ್ ಓಪನ್ ಮಾಡಿ ವಿಕಿಪೀಡಿಯಾಗೆ ಹೋಗಿ MP ಮತ್ತು MLA ಡೆಫಿನೇಷನ್ಸ್ನ ಮತ್ತು ಅವ್ರ ಜವಾಬ್ದಾರಿಗಳು ಮತ್ತು ಅವರ ವ್ಯಾಪ್ತಿ, ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ ಅದರೊಳಗಡೆ ಅನ್ನೋ ಸ್ವಲ್ಪ ಅಟೆನ್ಷನ್ ಕೊಟ್ಟು ನಾನು ನೋಡಿದೆ. ಹಾಗೆ ಮಾತಾಡ್ತಿರ್ಬೇಕಾದ್ರೆ ನಾವು ಎಷ್ಟೋ ಸಾರಿ ಬರೀ ಸಮಸ್ಯೆಗಳ ಬಗ್ಗೆ ಮಾತಾಡಿ ಅಲ್ಲಿಗೆ ಬಿಡ್ತಾ ಇದ್ದೀವಲ್ಲ, ಈ ರೀತಿ ಏನಾದ್ರು ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಅನ್ನೋ ಒಂದು ಪ್ರಶ್ನೆ ನನ್ನಲ್ಲಿ ಉಂಟಾಯಿತು. ಆಮೇಲೆ ಕೇಳಿದೆ, ಏನು ಮಾಡ್ಬೋದು ಇದಕ್ಕೆ ನಾವು ಅಂತಂದು. ಅದೇನಷ್ಟು ಸುಲಭ ಇಲ್ಲ, ಅಲ್ಲಿ ಟಿಕೆಟ್ ತೊಗೋಬೇಕು ನೀವು ಹಾಗೆ ಅಂತ ಹೇಳಿದ್ರು. ಅಥವಾ ಯಾರೊಂದು ಪಾರ್ಟಿ ಟಿಕೆಟ್ ತೊಗೋಬೇಕು. ನನಗೆ ಆ ಸಂದರ್ಭದಲ್ಲಿ ನಿಜವಾಗ್ಲೂ ಟಿಕೆಟ್ ಅಂದರೆ ಏನು ಗೊತ್ತಿರಲಿಲ್ಲ. ಯಾಕಂದರೆ ಇಲ್ಲಿ ಬಾಲ್ಯ ಜೀವನದ ಮತ್ತು ವಿದ್ಯಾರ್ಥಿ ಜೀವನದಲ್ಲಿ ನೋಡಿದ್ದು ಸಿನಿಮಾ ಟಿಕೆಟು. ಮತ್ತು ಅಮೇರಿಕಲ್ಲಿ ಹೋದಾಗ ನೀವು ಜೋರಾಗಿ ಕಾರ್ ಡ್ರೈವ್ ಮಾಡಿದ್ರಿ ಅಂತಂದರೆ ಪೊಲೀಸ್ ಬಂದು ಒಂದು ಟಿಕೆಟ್ ಕೊಡ್ತಾರೆ, ನೀವು ಜೋರಾಗಿ ಹೋದ್ರಿ ಅಂತಂದು. ಅದೊಂದು $100 $200 ಫೈನ್ ಹಾಕ್ತಾರೆ. ಅದಕ್ಕೆ ಅಲ್ಲಿ ಟಿಕೆಟ್ ಅಂತ ಹೇಳ್ತಾರೆ. ಎರಡೇ ಟಿಕೆಟ್ ನನಗೆ ಗೊತ್ತಿದ್ದು. ಈ ಥರ ಅಂದರೆ ರಾಜಕೀಯದಲ್ಲಿ ಏನು ಯಾವುದೇ ಒಂದು ಹಿನ್ನೆಲೆ ಇಲ್ಲದೆ ಒಂದು ಪ್ರಯತ್ನ ಮಾಡೋಣ ಅನ್ನೋ ಒಂದು ಕನಸಿಟ್ಕೊಂಡು ಇಲ್ಲಿ ಬಂದಾಗ ಎಲ್ಲರಿಗೂ ಸಹಕಾರ ನೀಡಿದರು. ಬಹುಶಃ ಅಲ್ಲಿನ ಜನಗಳಿಗೆ ನಾನು ಅಪರಿಚಿತನಾಗೇ ಇದ್ದೆ. ಯಾಕಂದರೆ ನಾನು ಬಾಲ್ಯ ಅಲ್ಲಿ ಕಳೆದೆ, ಆಮೇಲೆ ಎಜುಕೇಷನ್ ಮುಗಿಸ್ಕೊಂತ ಕೆಲಸಕ್ಕೆ ಅಂತಂದು ಅವರಿಂದ ಹೊರಗಡೆ ಬಂದಿದ್ದರಿಂದ ಅಲ್ಲೇ ಅನೇಕ ವರ್ಷಗಳು ನಾನು ಕಳೆದೇ ಇದ್ದಿದ್ದರಿಂದ ಅಲ್ಲಿ ಸ್ಥಳೀಯರ ಅನೇಕರ ಪರಿಚಯ ಇಲ್ಲ. ಸಂಬಂಧಿಕರು ಪರಿಚಯದವರು ಬಾಲ್ಯ ಜೀವನ ಮತ್ತು ವಿದ್ಯಾರ್ಥಿ ಜೀವನದಲ್ಲಿ ಎಷ್ಟು ಜನಕ್ಕೆ ಪರಿಚಯ ಇದ್ರು ಅಷ್ಟು ಮಾತ್ರ ಪರಿಚಯದಲ್ಲಿದ್ವಿ. ಆದರೆ ಒಂದು ಚುನಾವಣೆ ಎದುರಿಸುವಷ್ಟು ನಾನು ಅಲ್ಲಿ ಎಕ್ವಿಪ್ ಆಗಿರಲಿಲ್ಲ, ಅಥವಾ ಒಂದು ಸಮಾಜದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಅಥವಾ ಒಂದು ಪಬ್ಲಿಕ್ಕಲ್ಲಿ ಜನಜನಿತ ಹೆಸರೇನಾಗಿರಲಿಲ್ಲ ನನ್ನದು. ಆ ಸಂದರ್ಭದಲ್ಲಿ ಎಲ್ಲ ಗುರುಗಳು, ಅಲ್ಲಿನ ಲೀಡರ್ಗಳು, ಮತ್ತು ಸಾರ್ವಜನಿಕ ವಲಯದಲ್ಲಿರ್ತಕ್ಕಂಥ, ಶಿಕ್ಷಣ ವಲಯದಲ್ಲಿರ್ತಕ್ಕಂಥ, ಆಧ್ಯಾತ್ಮಿಕ ವಲಯದಲ್ಲಿರ್ತಕ್ಕಂಥ, ಆಮೇಲೆ ಪತ್ರಿಕಾ ರಂಗದಲ್ಲಿರ್ತಕ್ಕಂಥ, ಮತ್ತು ಒಂದು ಲರ್ನಡ್ ಕ್ಲಾಸ್ ಏನಿತ್ತಲ್ಲ, ಅವರೆಲ್ಲರೂ ಸಹ ಇದ್ರ ಬಗ್ಗೆ ಒಂದು ಆಸಕ್ತಿನ ಬೆಳೆಸ್ಕೊಂಡ್ರು. ಹೌದು, ಎಲ್ಲ ಒಂದು ಕಡೆಗೆ ಬರಲಿ ಜನಸ್ವಾಮಿ ಅಂತವ್ರು ಬಂದರೆ ಒಳ್ಳೇದಲ್ವಾ ಅನ್ನುವ ಮಾತುಗಳು ಹುಟ್ಕೊಂಡ್ವು. ನನ್ನ ಬಗ್ಗೆ ಅನೇಕ ಕಲ್ಪನೆಗಳು ಸಹ ಇದ್ದು. ಎಲ್ಲ ಒಂದು ಕಡೆಗೆ ಇವ್ರು ನ್ಯೂಯಾರ್ಕಿಂದ ಬರ್ತಿದ್ದಾರೆ, ಕ್ಯಾಲಿಫೋರ್ನಿಯಿಂದ ಬರ್ತಿದ್ದಾರೆ, ಇವ್ರಿಗೆ ಕನ್ನಡ ಮಾತಾಡ್ಲಿಕ್ಕೆ ಬರಲ್ಲ ಅಂತ. ನಾನು ಫಸ್ಟ್ ನನ್ನ ಕ್ಷೇತ್ರಕ್ಕೆ ಹೋದಾಗ ಎಲ್ಲ ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ರು ನನ್ನ ಜೊತೆಗೆ. ನಾನು ಕೇಳಿದೆ, ಯಾಕೆ ಇಂಗ್ಲೀಷಲ್ಲಿ ಮಾತಾಡ್ತೀರಿ? ನಿಮ್ಮ ಕನ್ನಡ ಬರುತ್ತಾನೆ, ನಿಮಗೆ ಕನ್ನಡ ಬರೋದಿಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ವಿ ಅಂತ ಹೇಳಿದರು. ಈ ಥರದ್ದೆಲ್ಲ ಘಟನೆಗಳ ಮಧ್ಯೆ ಒಂದು ಚುನಾವಣೆ ಎದುರಿಸೋ ಒಂದು ಪರಿಸ್ಥಿತಿ ಬಂತು. ಲಾಸ್ಟ್ ಮಿನಿಟ್ವರೆಗೂ ನನಗೆ ಟಿಕೆಟ್ ಸಿಗುತ್ತೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ, ನನಗೂ ಗೊತ್ತಿರಲಿಲ್ಲ. ಸೊ ಹೀಗಾಗಿ ಚುನಾವಣೆ ಪ್ರಚಾರಕ್ಕೂ ಹೋಗೋಕ್ಕಾಗ್ತಿಲ್ಲ. ಒಂದು 2 ವಾರ ಅಥವಾ 3 ವಾರ ಮೊದಲೇ ಚುನಾವಣೆ ಅಂತ ಮೊದಲೇ ಟಿಕೆಟ್ ಸಿಕ್ತು. ಸೊ ಆ ಸಂದರ್ಭದಲ್ಲಿ ಒಂದು ದೊಡ್ಡ ಕ್ಷೇತ್ರನ ಎಲ್ಲ ಮತದಾರರ ಪರಿಚಯ ಮಾಡಿಕೊಂಡು ತಲುಪೋಕ್ಕೆ ಒಂದು ಅಸಾಧ್ಯವಾದ ಕೆಲಸ ಅದು. ಆದರೆ ನಮ್ಮ ಶಕ್ತಿ ಮೇಲೆ ಪ್ರಯತ್ನ ಮಾಡಿದ್ವಿ. ಎಲ್ಲರ ಒಂದು ಸಹಕಾರದಿಂದ ಒಂದು ಒಳ್ಳೆಯದಾಯಿತು ಅಂತ ನನ್ನ ಭಾವನೆ. ಹಿಂದುಳಿದ ಜಿಲ್ಲೆ ಅಂತ ಅಂದಾಗ ಅದು ಯಾವರಲ್ಲಿ ಹಿಂದುಳ್ಕೊಂಡಿದೆ? ಸಾಮಾಜಿಕವಾಗಿ ಅಥವಾ ಸಾಂಸ್ಕೃತಿಕವಾಗಿ ಅಥವಾ ಶೈಕ್ಷಣಿಕವಾಗಿ, ಪ್ರಮುಖವಾಗಿ ಆರ್ಥಿಕವಾಗಿ ಹಿಂದೆ ಉಳ್ಕೊಂಡಿದೆ. ಸೊ ಆರ್ಥಿಕವಾಗಿ ಹಿಂದೆ ಉಳ್ಕೊಂಡಿರ್ತಕ್ಕಂಥ ಈ ಪ್ರದೇಶಕ್ಕೆ ಏನು ಮಾಡಬಲ್ಲೆ ಅನ್ನುವ ಒಂದು ಪ್ರಯತ್ನದಲ್ಲಿ ಸಾಗಿದಾಗ ಅಲ್ಲಿ ಬಹುಕಾಲದ ಕೆಲವು ಬೇಡಿಕೆಗಳಿದ್ವು. ಅದರಲ್ಲಿ ನೀರಿನ ಸಮಸ್ಯೆ ಅಲ್ಲಿ ಎದ್ದು ಕಾಣ್ತಾ ಇದೆ. ಯಾಕಂದರೆ ನಾವು ಆರ್ಥಿಕವಾಗಿ ಸದೃಢ ಆಗಬೇಕು ಅಂತಂದರೆ ಯಾವುದೇ ಒಂದು ಪ್ರದೇಶಕ್ಕೆ
ಕೆಲವೊಂದು ಮೂಲಭೂತ ಸೌಕರ್ಯಗಳು ಬಹಳ ಮುಖ್ಯ ಆಗ್ತವೆ. ರಸ್ತೆನ ಸ್ವಲ್ಪ ಸುಲಭ ಮಾಡ್ಬೋದು, ಕರೆಂಟ್ ಸುಲಭ ಕೊಡ್ಬೋದು, ಆದರೆ ನೀರಿಂದು ಬಹಳ ಕಷ್ಟ. ಯಾಕಂದರೆ ಅದನ್ನ ಅಷ್ಟು ಸುಲಭವಾಗಿ ಒಂದು ಕಡೆ ಇನ್ನೊಂದು ಕಡೆ ಮೂವ್ ಮಾಡಲಿಕ್ಕೆ ಆಗಲ್ಲ. ಮತ್ತು ತನ್ನದೇ ಆದ ನೀರಿನ ಮೂಲ ಇಲ್ಲ ಅಂತಂದರೆ ಭಾಳ ಶ್ರಮ ಪಡಬೇಕು. ಚಿತ್ರದುರ್ಗಕ್ಕೆ ತನ್ನದೇ ಆದ ಒಂದು ಒಳ್ಳೆ ನದಿಗಳಾಗಲಿ, ಇನ್ನು ವರ್ಷ ಪೂರ್ತಿ ಹರಿಯುವಂಥ ನದಿಗಳು ಅಲ್ಲಿಲ್ಲ. ಸೊ ಹೀಗಾಗಿ ನಮಗೆ ಬೇರೆ ಕಡೆಯಿಂದ ನೀರು ತರಬೇಕಿತ್ತು. ಅದ್ರ ಬಗ್ಗೆ ಈಗಾಗಲೇ ಅನೇಕ ಪ್ರಯತ್ನಗಳಾಗಿ, ಬಹಳ ಹೋರಾಟಗಳಾಗಿ, ನನಗಿಂತ ಮೊದಲು ಬಂದಂಥ ಸಂಸದರು, ಸಚಿವರುಗಳು, ಅಲ್ಲಿಂದ ಬಂದಂಥ ಅನೇಕ ಜನಪ್ರತಿನಿಧಿಗಳು ಅವರವರ ಈ ಒಂದು ಪ್ರಯತ್ನಕ್ಕೆ ಅವರು ಸಹ ಎಲ್ಲರೂ ಕೈ ಜೋಡಿಸಿದ್ದಾರೆ ಅನೇಕ ಹಂತಗಳಲ್ಲಿ. ಈ ಸಂದರ್ಭದಲ್ಲಿ ಅಲ್ಲಿ ನೀರಿನ ಸಮಸ್ಯೆ ಬಗೆಹರಿಸಲಿಕ್ಕೆ ನಮ್ಮ ರಾಜ್ಯ ಸರ್ಕಾರದ ಬೆಂಬಲ ತಗೊಂಡು ಅಂದಿನ ಮುಖ್ಯಮಂತ್ರಿಗಳಿದ್ದಂಥ ಯಡಿಯೂರಪ್ಪನವರ ಸಹಕಾರದಿಂದ ಮತ್ತು ಉಳಿದೆಲ್ಲ ಜನಪ್ರತಿನಿಧಿಗಳು, ಸ್ವಾಮೀಜಿಗಳು, ಹೋರಾಟ ಸಮಿತಿಗಳಿದ್ದಾವೆ, ಎಲ್ಲರ ಒಂದು ಪ್ರಯತ್ನದಿಂದ ಇವತ್ತು ನಮಗೆ ಅಲ್ಲಿ ನೀರಿನ ಸಮಸ್ಯೆಗೆ ಒಂದು ಪರಿಹಾರ ದೊರಕ್ತಾ ಇದೆ. ಒಂದು ಭದ್ರಾ ಯೋಜನೆಯಲ್ಲಿ ಸುಮಾರು ಒಂದು 21 TMC ನೀರನ್ನ ಆ ಭಾಗಕ್ಕೆ ತರದ ಒಂದು ಬಹುದೊಡ್ಡ ಕೊಡುಗೆ ಅಂತ ನಾನು ಭಾವಿಸ್ತೇನೆ. ಅಲ್ಲಿಗೆ ಆ ಭಾಗಕ್ಕೆ ನಾನು MP ಆದಮೇಲೆ ಕೇಳಿದೆ, ಯಾಕೆ ನಮಗೆ ರೈಲು ಬಂದಿಲ್ಲ ಅನ್ನೋದು ಗೊತ್ತು, ಬಟ್ ಯಾಕೆ ಇನ್ನು ಕೇಳ್ತಾ ಹೋದಾಗ ಬಹುಶಃ ನಮ್ಮಲ್ಲಿ ಯಾರಲ್ಲಿ ಉತ್ತರ ಇರಲಿಲ್ಲ. ಯಾಕೆ ಅಂತ ಬರ್ತಿಲ್ಲ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಉತ್ತರಗಳು ಸಿಗಲಿಲ್ಲ ನನಗೆ. ನಂತರ ನಮ್ಮ ಈಗಿನ ರೈಲ್ವೆ ಖಾತೆಯ ರಾಜ್ಯ ಸಚಿವರಾಗಿರ್ತಕ್ಕಂಥ KH ಮುನಿಯಪ್ಪನವರು, ಜನಸ್ವಾಮಿ ಆ ಭಾಗಕ್ಕೆ ರೈಲು ಕೊಡಬೇಕು ಅಂತಂದರೆ ಅದು ಸರ್ವೆ ಮಾಡಿದ್ದೇವೆ, ಅದ್ರ ಸರ್ವೆ ಪ್ರಕಾರ ಅದು ಆರ್ಥಿಕವಾಗಿ ಲಾಭದಾಯಕ ಅಲ್ಲದೇ ಇರತಕ್ಕಂಥ ಒಂದು ಯೋಜನೆ ಆಗಿರೋದ್ರಿಂದ ಕಷ್ಟ ಆಗುತ್ತೆ ಅಂತಂದು ತಿಳಿಸಿದರು. ಆವಾಗ ನಮ್ಮ ಜೊತೆ ಇದ್ದಂಥ ನಮ್ಮ ದಾವಣಗೆರೆ ಆಗಿರುವ GM ಸಿದ್ದೇಶಣ್ಣವರು ಮತ್ತು ತುಮಕೂರಿನ GS ಬಸವರಾಜರವರು, ನಾವು 3 ಜನ ಮತ್ತು ಮುಖ್ಯಮಂತ್ರಿಗಳು ಕೂತ್ಕೊಂಡು ರಾಜ್ಯ ಸರ್ಕಾರದ ಒಂದು ಬೆಂಬಲವನ್ನು ಕೋರಿದ್ವಿ. ಅವರು ಇದು ಆರ್ಥಿಕವಾಗಿ ಲಾಭದಾಯಕ ಅಲ್ಲ ಅಂತಂದ್ರೆ ಏನು ಮಾಡೋಣ ಅಂತ ಒಂದು ಯೋಚನೆ ಮಾಡಿ, ಆದರೆ 913 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಅದಕ್ಕೆ ಅವರು ಇಲ್ಲ, ಅರ್ಧದಷ್ಟು ಖರ್ಚನ್ನು ನಾವು ರಾಜ್ಯ ಸರ್ಕಾರದಿಂದ ಕೊಡ್ತೇವೆ, ಹೀಗಾಗಿ ಅದು ಆರ್ಥಿಕವಾಗಿ ಲಾಭದಾಯಕ ಅಲ್ಲ ಅನ್ನುವ ಒಂದು ಪರಿಸ್ಥಿತಿ, ನಾವು ಅದನ್ನೇ ಕಿತ್ತಾಕ್ಬಿಟ್ರೆ ರೈಲ್ವೆ ಪ್ರಾಜೆಕ್ಟ್ ಸ್ಯಾಂಕ್ಷನ್ ಆಗುತ್ತಲ್ಲ ಅನ್ನೋ ಒಂದು ಯೋಚನೆ ಮಾಡಿದರು. ಹೌದು, ಆ ಭಾಗ ತುಂಬ ಹಿಂದೆ ಉಳ್ಕೊಂಡಿದೆ, ಅದಕ್ಕೆ ನಾವು ಹೆಚ್ಚಿನ ಒತ್ತು ಕೊಡಬೇಕು ಅಂತಂದು ಸುಮಾರು ಅರ್ಧದಷ್ಟು ಹಣ 502 ಕೋಟಿ ರೂಪಾಯಿ ರಾಜ್ಯ ಸರ್ಕಾರ ಕೊಡ್ತಿದೆ ಅಂತ ಮುಂದೆ ಬಂದಿದ್ದರಿಂದ ಅದನ್ನ ಮಮತಾ ಬ್ಯಾನರ್ಜಿ ಅವರು ರೈಲ್ವೆ ಬಜೆಟಲ್ಲಿ ಸೇರಿಸಿ ಫಸ್ಟ್ ಟೈಮ್ ಇತಿಹಾಸದಲ್ಲಿ ಒಂದು 40 ವರ್ಷದ ಒಂದು ಹೋರಾಟಕ್ಕೆ ಒಂದು ಒಳ್ಳೆಯ ಪ್ರತಿಫಲ ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಮಮತಾ ಬ್ಯಾನರ್ಜಿ ಅವರು ನಮ್ಮ ರಾಜ್ಯದ ಅಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರನ್ನ ಪಾರ್ಲಿಮೆಂಟಲ್ಲಿ ಹೊಗಳಿದ್ರು, ಒಂದು ಒಳ್ಳೆ ಕೆಲಸ ಮಾಡಿದರು ಅಂತಂದು. ಅದೊಂದು ಖಂಡಿತವಾಗ್ಲೂ ಒಳ್ಳೆ ಕೆಲಸನೇ. ಆಮೇಲೆ ಆ ಭಾಗದ ಜನಕ್ಕೆ ಒಂದು ಬಹುದೊಡ್ಡ ಕೊಡುಗೆ ಅಂತ ನಾನು ಭಾವಿಸ್ತೇನೆ. ಅದ್ರ ಜೊತೆಗೆ ರಾಜ್ಯ ಸರ್ಕಾರ ಲ್ಯಾಂಡನ್ನು ಸಹ ಫ್ರೀಯಾಗಿ ಅಕ್ವೈರ್ ಮಾಡಿಕೊಡ್ತೀವಿ ಅಂತ ಹೇಳಿದರು. ಆಮೇಲೆ ಮೂರನೇದಾಗಿ ಆ ಭಾಗಕ್ಕೆ ದೊಡ್ಡ ಸಂಸ್ಥೆಗಳು ಬರ್ತಾ ಇದ್ದಾವೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು ಭಾರತದ ಅತ್ಯಂತ ಪ್ರತಿಷ್ಠಿತ ವೈಜ್ಞಾನಿಕ ಸಂಶೋಧನಾ ಮತ್ತು ಅಧ್ಯಯನ ಕೇಂದ್ರ. ನಾನಾಗಲೇ ಹೇಳಿದೆ, ನಾನು ಅಲ್ಲಿ ಓದಲಿಕ್ಕೆ ಅವಕಾಶ ಆಯ್ತು ನನಗೆ ಅಂತಂದು. ಆ ಇನ್ಸ್ಟಿಟ್ಯೂಷನ್ 100 ವರ್ಷ ಆದಮೇಲೆ ಇನ್ನೊಂದು ಬ್ರಾಂಚನ್ನು ಓಪನ್ ಮಾಡಬೇಕು ಅಂತಂದು ನಿರ್ಧಾರ ಮಾಡಿ ಚಿತ್ರದುರ್ಗ ಭಾಗನ ಆಯ್ಕೆ ಮಾಡಿಕೊಂಡಿದೆ. ಅದಕ್ಕೆ ಅನೇಕರ ಪ್ರಯತ್ನ ಇದೆ, ಅನೇಕರ ಒಂದು ಬೆಂಬಲ ಅದಕ್ಕೆ ಈಗಾಗಲೇ ಸಿಕ್ಕಿದೆ. ಅದರ ಪ್ರತಿಫಲದಿಂದಾಗಿ ಆ ಭಾಗದಲ್ಲಿ ಸುಮಾರು 1500 ಎಕರೆಯಲ್ಲಿ ಬೃಹತ್ ಒಂದು ಸಂಸ್ಥೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು ಅಲ್ಲಿ ತಲೆ ಎತ್ತಾ ಇದೆ. ಅದ್ರ ಜೊತೆಗೆ ಅಣುವಿಜ್ಞಾನ ಸಂಶೋಧನಾ ಕೇಂದ್ರ ಬರ್ತಾ ಇದೆ. ಅದ್ರ ಜೊತೆಗೆ DRDO, ಡಿಫೆನ್ಸ್ ರಿಸರ್ಚ್ ಮತ್ತು ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅಂತ ನಾವು ಕರಿತೀವಿ, ರಕ್ಷಣಾ ಇಲಾಖೆಯ ಸಂಶೋಧನಾ ವಿಭಾಗ, ಅದು ಸಹ ಚಿತ್ರದುರ್ಗ ಬರ್ತಾ ಇದೆ. ಸುಮಾರು 3.4 ಕಿಲೋಮೀಟರ್ ರನ್ವೇ ಮಾಡಿ ನಮ್ಮ HAL ಏರ್ಪೋರ್ಟ್ ಇದೆಲ್ಲ ರನ್ವೇ, ಅದಕ್ಕೆ ಇನ್ನೊಂದು ದೊಡ್ಡ ರನ್ವೇನ ಅಲ್ಲಿ ನಿರ್ಮಾಣ ಮಾಡ್ತಿದ್ದಾರೆ. ಅವರಿಗೆ ಸುಮಾರು 4300 ಎಕರೆಯಷ್ಟು ಜಾಗನ ಆ ಭಾಗದಲ್ಲಿ ಆ ಬರಡು ಬಿದ್ದಂಥ ಒಂದು ಪ್ರದೇಶ ನಾವು ಕೊಟ್ಟಿದ್ದೇವೆ. ಅದರ ಜೊತೆಗೆ ISRO, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್, ಅವರು ಸಹ ಉಪಗ್ರಹಗಳನ್ನ ತಯಾರು ಮಾಡುವ ಒಂದು ಕೇಂದ್ರವನ್ನು ಆ ಭಾಗಕ್ಕೆ ಹಾಕ್ತಾ ಇದ್ದಾರೆ. ಸೊ ನೀರು, ರೈಲು ಮತ್ತು ಈ ಪ್ರತಿಷ್ಠಿತ ಸಂಸ್ಥೆಗಳು ಅಲ್ಲಿ ಬರೋದ್ರಿಂದ ಅಲ್ಲಿ ನಮಗೆ ಟೂರಿಸಂ ಬಗ್ಗೆ ಮತ್ತು ಉಳಿದ ಆಕ್ಸಿಲರಿ ಯೂನಿಟ್ಸ್ ಅಂತಂದರೆ ಸಣ್ಣ ಸಣ್ಣ ಕಂಪ್ನಿಗಳು ಅಲ್ಲಿ ತಲೆ ಎತ್ತಲಿಕ್ಕೆ, ಅಲ್ಲಿ ವ್ಯಾಪಾರ ವಹಿವಾಟು ಹೆಚ್ಚಿಗೆ ಆಗಲಿಕ್ಕೆ, ಅಲ್ಲಿ ರೈತರು ಬೆಳೆದಂಥ ತರಕಾರಿ ಮತ್ತು ಕಾಯಿ ಪಲ್ಯಗಳಿರ್ಬೋದು, ದವಸ ಧಾನ್ಯಗಳಿರ್ಬೋದು, ಅವಕ್ಕೆ ಹೆಚ್ಚಿನ ಬೇಡಿಕೆ ಮತ್ತು ಒಳ್ಳೆಯ ಶಿಕ್ಷಣ ಸಂಸ್ಥೆಗಳಲ್ಲಿ ಬರಲಿಕ್ಕೆ, ಅಲ್ಲಿನ ವ್ಯವಸ್ಥೆ ಇಂಪ್ರೂವ್ ಆಗಲಿಕ್ಕೆ, ರೋಡ್ಸು, ನೀರು, ಎಲೆಕ್ಟ್ರಿಸಿಟಿ, ಶಾಲೆಗಳು, ಆಮೇಲೆ ಆಸ್ಪತ್ರೆ, ಈ ಥರ ವ್ಯವಸ್ಥೆನ ಅಲ್ಲಿ ಸೃಷ್ಟಿಯಾಗಲಿಕ್ಕೆ ಇವು ಮೂಲಭೂತ ಕಾರಣಗಳಾಗಿ ಇವು ಹೊರಹೊಮ್ತಾ ಇದ್ದಾವೆ. ಇದರಿಂದ ಅಲ್ಲಿ ಹಿಂದುಳಿದ ಜಿಲ್ಲೆ ಅನ್ನುವ ಒಂದು ಏನು ಲೇಬಲ್ ಇದೆಯಲ್ಲ ಅದು ಹೊರಟೋಗಿ
ಈ ದೇಶದ ಒಂದು ವೈಜ್ಞಾನಿಕ ಕೇಂದ್ರ ಆಗಿ ಚಿತ್ರದುರ್ಗ ಹೊರಗೆ ಬರ್ತಾ ಇರೋದು ನಮ್ಮ ರಾಜ್ಯದ ಬೆಳವಣಿಗೆಯಿಂದ ಮತ್ತು ಈ ದಕ್ಷಿಣ ಭಾರತ ಒಂದು ಬೆಳವಣಿಗೆಯ ದೃಷ್ಟಿಯಿಂದ ಬಹಳ ಒಂದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅಂತ ನನ್ನ ಭಾವನೆ.